ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇಗ್ ಪರಿಹರಿಸ್ತೀಯಾ? ರಾಧಿಕಾ, ಇಷ್ಟು ವರ್ಷಗಳಲ್ಲಿ ಇವಳನ್ನ ಅತ್ಕೆ ಹೊರಗ್ನೋಳು ಅಂತ ಯಾವತ್ತೂ ನಿನ್ನನ್ನ ನೋಡ್ಲೇ ಇಲ್ಲ. ನಿನ್ ಜೊತೆನೆ ಹುಟ್ಟಿರೋ ಅಕ್ಕನ್ ತರ ನೋಡ್ಕೊಂಡಿದ್ಯಾ? ನನಗ್ ಯಾವ ಸಮಸ್ಯೆನೂ ಬರಬಾರ್ದು ಅಂತ ಯಾವಾಗ್ಲೂ ಯೋಚನೆ ಮಾಡೋ ನಿನ್ಗೆ ಇಂಥ ಸಮಸ್ಯೆ ಬಂದಿರೋದು ನನ್ ಕೈಲಿ ನೋಡಕ್ ಆಗ್ತಿಲ್ಲ ರಾಧಿಕಾ. ಮನ್ಸಿಗೆ ತುಂಬಾ ನೋವಾಗ್ತಿದೆ. ನೀನ್ ಯಾರಿಗೂ ಯಾವ ಮೋಸನೂ ಮಾಡ್ದೋಳಲ್ಲ. ಎಲ್ರೂ ಜೊತೆ ಚೆನ್ನಾಗಿರ್ಬೇಕು ಅಂತ ಬಯಸೋ ಜೀವ ನಿಂದು. ಆದ್ರೆ ಟೈಮ್ ನೋಡು, ನಿನ್ನೆ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಸಿದೆ. ನಿನ್ಗೆ ಆ ವೈಭವ್ ಒಳ್ಳೆ ಜೋಡಿ ಅಲ್ಲ ರಾಧಿಕಾ. ಅವನು ಒಳ್ಳೆಯವನಲ್ಲ. ಅವನು ಒಳ್ಳೆಯವನು ಅಂತ ನಮ್ಗೆ ಯಾವತ್ತೂ ಅನ್ಸಿಲ್ಲ, ಅನ್ಸೋದು ಇಲ್ಲ. ಅಂತೋನ ಮದ್ವೆ ಆಗ್ಬಿಟ್ರೆ ಖಂಡಿತ ನಿನ್ ಜೀವನ ಚೆನ್ನಾಗಿರಲ್ಲ ರಾಧಿಕಾ. ಗಂಡ ಕುಡ್ಕ ಆದ್ರೂ ಪರವಾಗಿಲ್ಲ, ಅವನ್ನ ಬದಲಾಯಿಸ್ಬೋದು. ಸುಳ್ಳು ಹೇಳೋನ್ ಸಿಕ್ಕಿದ್ರು ಅವನ್ನ ತಿದ್ದಿ ತಿಡಿ ಬುದ್ಧಿ ಹೇಳ್ಬೋದು. ಆದ್ರೆ ಒಬ್ಬ ಮೋಸ ಮಾಡೋನಾಗ್ಲಿ ಅನುಮಾನ ಪಡೋನಾಗ್ಲಿ ಸಿಕ್ಕಿದ್ರೆ ಅವನ್ನ ಕೊನೆವರೆಗೂ ಬದಲಾಯಿಸೋದಕ್ಕಾಗಲ್ಲ ರಾಧಿಕಾ. ಆ ವೈಭವ್ ಒಬ್ಬ ಮೋಸ್ಕಾರ, ಅನುಮಾನ ಪಡೋ ವ್ಯಕ್ತಿ. ಒಂದ್ ಹೆಣ್ಣನ್ನ ಎಷ್ಟು ಕೆಟ್ಟಾಗಿ ನಡೆಸ್ಕೋಬೋದೋ ಅಷ್ಟು ಕೆಟ್ಟಾಗಿ ನಡೆಸ್ಕೊಂಡಿದ್ದಾನೆ ನಿನ್ನ. ನಿನಗ್ ಮಾಡ್ತಿರೋ ಅನ್ಯಾಯಕ್ಕೆ ಆ ದೇವ್ರು ಅವನಿಗೆ ಸರಿಯಾಗಿ ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ನಿಜ ಹೇಳ್ತೀನಿ ರಾಧಿಕಾ, ಇನ್ಯಾವತ್ತೂ ಆ ದೇವ್ರನ್ನೇ ನಂಬಲ್ಲ, ಪೂಜೆನೂ ಮಾಡಲ್ಲ. ಅಕ್ಕ, ನಾವು ನಿನ್ನಲ್ಲಿ ಹೆಚ್ಚಾಗಿ ನೋಡಿದೇನ್ ಗೊತ್ತಾ? ಧೈರ್ಯ ಮತ್ತೆ ಆ ಛಲ.